ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಣಯಗಳನ್ನ ತಗೊಳ್ಳೋದು. ನಾವೊಂದು ಏನೇ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದ್ರೂ ಅದಕ್ಕೆ ನಾವೇನ್ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಒಂದಿಷ್ಟು ತಿಳ್ಕೊಂತೀವಿ, ಆಮೇಲೆ ಅದ್ರ ಬಗ್ಗೆ ನಾವು ನಿರ್ಣಯನ ತಗೊಂತೀವಿ. ಸೊ ಅದು ಲೈಫಲ್ಲಿ ಇರ್ಬೋದು ಅಥವಾ ಬೇರೆ ಸ್ಟಡೀಸಲ್ಲಿ ಇರ್ಬೋದು, ಯಾವುದೇ ಇದರಲ್ಲಿದ್ದಾಗಲೂ ಕೂಡ ವಿ ಆರ್ ಟೇಕಿಂಗ್ ಡಿಸಿಷನ್ ಆನ್ ದ ಬೇಸಿಸ್ ಆಫ್ ದಿ ಸ್ಟಡಿ ವಿಚ್ ವಿ ಮೇಕ್. ಸೊ ಇದೇ ಬಿಸ್ನೆಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಸಾಕಷ್ಟು ಡಿಸಿಷನ್ಸ್ಗಳನ್ನು ತಗೊಳ್ಳೋದೇ ಇರುತ್ತೆ. ಸೊ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬಿಸ್ನೆಸ್ಸಲ್ಲಿ ಡಿಸಿಷನ್ಸ್ ತಗೊಳ್ಳೋದು ಬರುತ್ತೆ. ಸೊ ಈ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದೇ ನಾವು ಇವತ್ತು ಇಲ್ಲಿ ತಿಳ್ಕೊಂತೀವಿ. ಸೊ ಅದಕ್ಕಿಂತ ಮುಂಚೆ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. So decision making, it is the selection of a course of action out of many available alternatives. ನಾವು ಡಿಸಿಷನ್ ತಗೊಳ್ಳೋದು ಯಾವಾಗ ಬರುತ್ತೆ ಅಂತ ಅಂದ್ರೆ, ಯಾವಾಗ ನಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಆಪ್ಷನ್ಸ್ಗಳಿರುತ್ತೋ ಅವಾಗ ಯಾವ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಡಿಸಿಷನ್ ಮೇಕಿಂಗ್ ಬರುತ್ತೆ. ಸೊ ನಮ್ಮ ಹತ್ರ ಒಂದೇ ಆಪ್ಷನ್ ಇದ್ದಾಗ, ಬೇರೆ ದಾರಿನೇ ಇಲ್ಲ ಅಂದಾಗ ಅಲ್ಲಿ ಡಿಸಿಷನ್ ಮಾಡೋದು ಪ್ರಶ್ನೆನೇ ಬರಲ್ಲ. ಯಾಕಂತಂದ್ರೆ ಅದು ಒಂದೇ ದಾರಿ ಇದೆ ಅಂದಾಗ ನಮ್ಗೆ ಇಷ್ಟ ಇರ್ಲಿ ಬಿಡ್ಲಿ ನಾವು ಅದೇ ದಾರಿ ತಗೋಬೇಕಾಗತ್ತೆ. ಆದ್ರೆ ಯಾವಾಗ ನಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಆಪ್ಷನ್ಸ್ಗಳಿರುತ್ತೆ ಆವಾಗ ಡಿಸಿಷನ್ ಮೇಕಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ಅಲ್ಲಿ ಈ ಮ್ಯಾನೇಜ್ಮೆಂಟ್ ಅನ್ನೋದೇನಿರುತ್ತೆ ಅದು ಅವ್ರದ್ದು ಬೇಸಿಕ್ ಮತ್ತೆ ಫಂಡಮೆಂಟಲ್ ಆಕ್ಟಿವಿಟಿ. ಸೊ ಮ್ಯಾನೇಜರ್ಸ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ನಾವೇನ್ ಕರಿತೀವಿ, ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ, ಅವ್ರದ್ದು ಮೇನ್ ಆಕ್ಟಿವಿಟಿನೇ, ಮೇನ್ ಕೆಲಸನೇ ಡಿಸಿಷನ್ಸ್ ಅನ್ನ ತಗೊಳ್ಳೋದು. ಸೊ ಕೆಲವರು ಇದಕ್ಕೆ ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ಫಿಲಿಪ್ ಕೋಟ್ಲರ್, ಅ ಡಿಸಿಷನ್ ಮೇ ಬಿ defined as a conscious choice among alternative courses of action. Alternative courses of action. So ನಾನು A ಸೆಲೆಕ್ಟ್ ಮಾಡ್ಲೋ, B ಸೆಲೆಕ್ಟ್ ಮಾಡ್ಲೋ, C ಸೆಲೆಕ್ಟ್ ಮಾಡ್ಲೋ ಅಂತ ಇದರ ಆಲ್ಟರ್ನೇಟಿವ್ಸ್ ಇದ್ದಾಗ ಈ ಮೂರಲ್ಲಿ ನಾನು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಚಾಯ್ಸ್ ಮಾಡ್ಕೋಬೇಕು, ನಾನು ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಕಾನ್ಶಿಯಸ್ ಮೀನ್ಸ್, ಕಾನ್ಶಿಯಸ್ ಅಂತಂದ್ರೆ ಎಲ್ಲಾನು ಗಣನೆಗೆ ತಗೊಂಡು ಯಾವ್ದು ನನಗೆ ಕರೆಕ್ಟ್ ಆಗಿ ಸೂಟ್ ಆಗತ್ತೆ ಅದನ್ನ ಸೆಲೆಕ್ಟ್ ಮಾಡೋದು ಕಾನ್ಶಿಯಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಅಕಾರ್ಡಿಂಗ್ ಟು ಫಿಲಿಪ್ ಕೋಟ್ಲರ್, ಒಂದಕ್ಕಿಂತ ಜಾಸ್ತಿ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಇದ್ದಾಗ ಎಲ್ಲ ಪರಿಗಣನೆಗೆ ತಗೊಂಡು ನಾವು ಒಂದನ್ನ ಸೆಲೆಕ್ಟ್ ಮಾಡೋದಕ್ಕೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೇವೆ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಬ್ರು ರೂಟ್ಸ್ ಅಂಡ್ ಓಡೊನೆಲ್ ಅನ್ನೋರು ಕೂಡ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಡೆಫಿನಿಷನ್, ಡಿಸಿಷನ್ ಮೇಕಿಂಗ್ ಈಸ್ ದಿ ಸೆಲೆಕ್ಷನ್ ಫ್ರಾಮ್ ಅಮಾಂಗ್ ಆಲ್ಟರ್ನೇಟಿವ್ಸ್ ಆಫ್ ಅ ಕೋರ್ಸ್ ಆಫ್ ಆಕ್ಷನ್ಸ್. ಸೊ ಇವರು ಕೂಡ ಅದೇ ಹೇಳ್ತಾರೆ. ಸೊ ಕೋರ್ಸ್ ಆಫ್ ಆಕ್ಷನ್ಸ್ ಇರುತ್ತೆ, ಒಂದಕ್ಕಿಂತ ಜಾಸ್ತಿ ಇರುತ್ತೆ, ಆಲ್ಟರ್ನೇಟಿವ್ಸ್ ಇರುತ್ತೆ, ಅದರಲ್ಲಿಂದ ಒಂದನ್ನ ಸೆಲೆಕ್ಟ್ ಮಾಡೋದಕ್ಕೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಸೊ ಒಟ್ಟಾರೆ ನಾವು ನೋಡಿದಾಗ ಡಿಸಿಷನ್ ಮೇಕಿಂಗ್ ಅಂತ ಅಂದ್ರೆ ಯಾವಾಗ ನಮ್ಮ ಹತ್ರ ಆಪ್ಷನ್ಸ್ಗಳಿರುತ್ತೋ, ಒಂದಕ್ಕಿಂತ ಜಾಸ್ತಿ ದಾರಿಗಳಿರುತ್ತೋ, ಯಾವ ದಾರಿನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಯಾವಾಗ ಬರುತ್ತೆ ಅದಕ್ಕೆ ನಾವು ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಸೊ ಡಿಸಿಷನ್ ಮೇಕಿಂಗಿಗೆ ಕೆಲವೊಂದು ಫೀಚರ್ಸ್ಗಳು ಇದೆ. ಸೊ ದ ಫೀಚರ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಆರ್ ಹಿಯರ್. ರ್ಯಾಷನಲ್ ಥಿಂಕಿಂಗ್. ಸೊ ಡಿಸಿಷನ್ ಮೇಕಿಂಗ್, ನಿರ್ಣಯಗಳನ್ನು ಮಾಡೋದು ಹೇಗಿರುತ್ತೆ, ಅದರ ಲಕ್ಷಣಗಳೇನು ಅಂತ ನಾವು ಯೋಚನೆ ಮಾಡಿದಾಗ ಮೊದಲನೇದು ರ್ಯಾಷನಲ್ ಥಿಂಕಿಂಗ್. ನಾವು ರ್ಯಾಷನಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ನಾವು ಡಿಸಿಷನ್ ಅನ್ನ ತಗೊಳ್ಳೋದಿಲ್ಲ, ಸುಮ್ಮನೆ ಆಪ್ಷನ್ ಎ ಅಂತ ಸೆಲೆಕ್ಟ್ ಮಾಡೋದಿಲ್ಲ. ಯಾವಾಗ್ಲೂ ನಾವು ಆಪ್ಷನ್ ಅಥವಾ ಡಿಸಿಷನ್ ಅನ್ನ ತಗೋಬೇಕು ಅಂದಾಗ ರ್ಯಾಷನಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ತುಂಬಾ ಯೋಚನೆ ಮಾಡಿ ಒಂದು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ರ್ಯಾಷನಲ್ ಥಿಂಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್
ಪ್ರೋಸ್ ಅಂಡ್ ಕಾನ್ಸ್. ಆಪ್ಷನ್ ಎ ತಗೊಂಡ್ರೆ ಏನ್ ನಂಗೆ ಲಾಭಗಳಾಗತ್ತೆ, ಏನ್ ನಷ್ಟ ಆಗತ್ತೆ. ಆಪ್ಷನ್ ಬಿ ಇಂದ ಏನ್ ಲಾಭ ಆಗತ್ತೆ, ಏನ್ ನಷ್ಟ ಆಗತ್ತೆ. ಈ ರೀತಿ ನಾವು ಯೋಚನೆ ಮಾಡಿ ಡಿಸಿಷನ್ ಅನ್ನ ತಗೊಂಡಿರ್ತೀವಿ. ದೆನ್ ನೆಕ್ಸ್ಟ್ ಇಟ್ ಈಸ್ ಅ ಪ್ರಾಸೆಸ್. ಡಿಸಿಷನ್ ಮೇಕಿಂಗ್ ಇಸ್ ಅ ಪ್ರಾಸೆಸ್. ಇದು ಒಂದು ಪ್ರಾಸೆಸ್ ಇದ್ದ ಹಾಗೆ. ಯಾಕಂತ ಅಂದ್ರೆ ಇದು ಪ್ರಾಸೆಸ್ ಹೇಗಿದೆ ಅಂತಂದ್ರೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಇದೆ. ಇವತ್ತು ಒಂದು ನಾನು ಡಿಸಿಷನ್ ತಗೊಂಡ ತಕ್ಷಣ ಮುಗೀತು, ಇನ್ನು ಜೀವನ ಹೀಗೆ ಆರಾಮಾಗಿರುತ್ತೆ ಅಂತ ಹೇಳಕ್ ಬರಲ್ಲ. ಪ್ರತಿಯೊಂದು ಹೆಜ್ಜೆದಲ್ಲೂ ನಾನು ಡಿಸಿಷನ್ ಮೇಕಿಂಗ್ ಮಾಡಬೇಕಾಗತ್ತೆ. ಸೊ ಡಿಸಿಷನ್ ಮೇಕಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಬಿಸ್ನೆಸ್ಗಳಲ್ಲೂ ಕೂಡ ಹಾಗೆ ಆಗತ್ತೆ. ಇವತ್ತು ಮ್ಯಾನೇಜ್ಮೆಂಟ್ ಒಂದು ಡಿಸಿಷನ್ ತಗೊಂತು ಅಂದ ತಕ್ಷಣ ಇವತ್ತು ಮತ್ತೆ ಯಾವುದೇ ಡಿಸಿಷನ್ ತಗೊಳ್ಳೋದು ಬರಲ್ಲ ಅಂತ ಹೇಳಕ್ ಬರಲ್ಲ. ಸೊ ಎವ್ರಿ ಮಿನಿಟ್ ದೇರ್ ಮೇ ಬಿ ಅ ಡಿಸಿಷನ್ ಮೇಕಿಂಗ್ ಸಿಚುವೇಶನ್. ಸೊ ಡಿಸಿಷನ್ ಅನ್ನೋದೇನಿದೆ ಅದು ಪ್ರೊಸೆಸ್ ಇದೆ. ಹಾಗೆ ಆ ಪ್ರೊಸೆಸ್ ಏನಿದೆ ಕಂಟಿನ್ಯೂಸ್ ಪ್ರೊಸೆಸ್ ಇದೆ. ದೆನ್ ಸಿಲೆಕ್ಟಿವ್ ಡಿಸಿಷನ್ ಮೇಕಿಂಗ್ ಅಂತ ನೋಡಿದಾಗ ಅಲ್ಲಿ ಸೆಲೆಕ್ಷನ್ ಅನ್ನೋದು ಬರುತ್ತೆ. ಸೊ ಎಲ್ಲಿ ನಮ್ಗೆ ಒಂದಕ್ಕಿಂತ ಜಾಸ್ತಿ ಆಪ್ಷನ್ಸ್ಗಳಿರುತ್ತೆ, ಎಲ್ಲಿ ಒಂದಕ್ಕಿಂತ ಜಾಸ್ತಿ ದಾರಿಗಳಿರುತ್ತೆ, ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್ ಇರುತ್ತೆ, ಆವಾಗ ಅದರ್ಲಿಂದ ಒಂದನ್ನ ಸೆಲೆಕ್ಟ್ ಮಾಡೋದೇ ಡಿಸಿಷನ್ ಮೇಕಿಂಗ್. ಸೊ ಇಟ್ ಈಸ್ ಸಿಲೆಕ್ಟಿವ್. ನಾವು ಸೆಲೆಕ್ಟ್ ಎಂತದ್ದು ಮಾಡ್ತೀವಿ, ಯಾವುದು ಎಲ್ಲಕ್ಕಿಂತ ಬೆಸ್ಟ್ ಇದೆ ಅಂತ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಆ ಸೆಲೆಕ್ಟ್ ಮಾಡೋದೇ ಡಿಸಿಷನ್ ಮೇಕಿಂಗ್. ದೆನ್ ನೆಕ್ಸ್ಟ್ ಇಟ್ ಈಸ್ ಪರ್ಪೋಸಿವ್. ಅದಕ್ಕೊಂದು ಉದ್ದೇಶ ಇರುತ್ತೆ. ದೇರ್ ಈಸ್ ಪರ್ಪಸ್. ಡಿಸಿಷನ್ ಮೇಕಿಂಗ್, ಫಾರ್ ಎವ್ರಿ ಡಿಸಿಷನ್ ಮೇಕಿಂಗ್ ದೇರ್ ಈಸ್ ಅ ಪರ್ಪಸ್. ಕಾರಣಗಳಿರುತ್ತೆ. ಸೊ ಏನಾಗಬೇಕು, ನಮ್ಮ ಉದ್ದೇಶ ಏನು, ಅದನ್ನ ತಿಳ್ಕೊಂಡು ನಾನು ಡಿಸಿಷನ್ ತಗೋಬೇಕಾಗತ್ತೆ. ಸೊ ಬಿಸ್ನೆಸ್ ಅಲ್ಲಿ ಸಾಕಷ್ಟು ದಾರಿಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆವಾಗ ಮೇನ್ ಉದ್ದೇಶ ಏನು ಅಂತ ಅರಿತುಕೊಂಡು ನಾವು ಯಾವ ಆಲ್ಟರ್ನೇಟಿವ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಡಿಸಿಷನ್ ತಗೋಬೇಕಾಗತ್ತೆ. ದೆನ್ ಪಾಸಿಟಿವ್. ಸೊ ಪಾಸಿಟಿವ್ ಯಾಕೆ ಅಂತ ಅಂದ್ರೆ ಏನನ್ನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ಏನನ್ನ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ತೀವಿ. ಆದ್ರೆ ಪ್ರತಿ ಸತಿ ಇದು ಪಾಸಿಟಿವ್ ಆಗಿಯೇ ಉಳಿಯಲ್ಲ. ಅವಾಗವಾಗ ನಾವು ನೆಗೆಟಿವ್ ಡಿಸಿಷನ್ಸ್ ತಗೊಂತೀವಿ. ಏನ್ ಮಾಡಬೇಕು ಅಂತ ಹೇಗ್ ತಗೊಂತೀವೋ ಅದೇ ರೀತಿ ಕೆಲವೊಂದು ಸಿಚುಯೇಷನ್ ಅಲ್ಲಿ ಏನ್ ಮಾಡಬಾರ್ದು ಅನ್ನೋದು ಕೂಡ ಡಿಸಿಷನ್ ತಗೊಂಡಿರ್ತೀವಿ. ಸೊ ಓವರ್ ಆಲ್ ನೋಡಿದಾಗ ಡಿಸಿಷನ್ ಮೇಕಿಂಗ್ ಅಂತಂದ್ರೆ ಪಾಸಿಟಿವ್. ಈ ತರ ಸಮಸ್ಯೆ ಇದೆ, ಈಗ ನಾನು ಏನ್ ಮಾಡಬೇಕು, ಸೊ ಏನ್ ಮಾಡಬೇಕು ಅಂತ ಏನಿದೆ ದಟ್ ಇಸ್ ಪಾಸಿಟಿವ್. ನಾವು ತುಂಬಾ ಕಮ್ಮಿ ನೆಗೆಟಿವ್ ಡಿಸಿಷನ್ಸ್ ಅನ್ನ ತಗೊಳ್ಳೋದು. ಏನ್ ಮಾಡಬಾರ್ದು, ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ, ಏನ್ ಮಾಡಬಾರ್ದು ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಏನ್ ಮಾಡಬೇಕು ಪಾಸಿಟಿವ್ ಅನ್ನ ಯೋಚನೆ ಮಾಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಇಸ್ ಕಮಿಟ್ಮೆಂಟ್. ಸೊ ಡಿಸಿಷನ್ ಮೇಕಿಂಗ್ ಲೀಡ್ಸ್ ಟು ಕಮಿಟ್ಮೆಂಟ್. ನೋಡಿ, ಈಗ ಒಂದಕ್ಕಿಂತ ಜಾಸ್ತಿ ಆಪ್ಷನ್ ನನ್ನ ಹತ್ರ ಇದೆ ಅಂದಾಗ ನಾನು ಸಪೋಸ್ ಐ ಆಮ್ ಹ್ಯಾವಿಂಗ್ 4 ಆಪ್ಷನ್ಸ್, 4 ನನಗೆ ದಾರಿಗಳಿದೆ ಅಂದಾಗ ಒಂದು ದಾರಿನ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ನಾನು ಅದಕ್ಕೆ ಕಮಿಟ್ ಆಗ್ಬಿಡ್ತೀನಿ. ಅಂದ್ರೆ ನಾನು ಅದೇ ಯಾವ್ದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದರ ಪ್ರಕಾರನೇ ನಾನು ನಡ್ಕೊಂತ ಹೋಗ್ತೀನಿ. ಸೊ ನಾನು ಆಪ್ಷನ್ ಎ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ರೆ ಆಪ್ಷನ್ ಎ ಸಲುವಾಗಿ ನಾನು ಏನೇನ್ ಮಾಡಬೇಕು ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಅಂದ್ರೆ ನಾನು ಅದನ್ನ ಒಪ್ಕೊಂಡ ಹಾಗೆ. ಸೊ ಒಪ್ಕೊಂಡ್ಮೇಲೆ ಐ ಹ್ಯಾವ್ ಟು ಡೂ ಇಟ್. ಸೊ ಒಂದ್ಸತಿ ಒಪ್ಕೊಂಡ್ಮೇಲೆ ನಾನು ಮತ್ತೆ ಅದನ್ನ ತಿರ್ಗಾ ಚೇಂಜ್ ಮಾಡಕ್ ಬರಲ್ಲ. ಒಂದ್ಸತಿ ನಾನು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಐ ಹ್ಯಾವ್ ಟು ಶೋ ದಿ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂತಂದ್ರೆ ಅದನ್ನ ಒಪ್ಕೊಂಡು ಅದೇ ರೀತಿ ಕೊನೆವರೆಗೂ ನಡ್ಕೊಂಡು ಹೋಗ್ಬೋದು. ಸೊ ಕಮಿಟ್ಮೆಂಟ್. Then the last feature of decision making is evaluation. ಸೊ ನಾನು ಡಿಸಿಷನ್ ತಗೊಂಡಿದ್ದಾಯ್ತು ಅಂತ ಹೇಳಿ ಮರ್ತು ಕುತ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ನೋಡ್ಬೇಕಾಗತ್ತೆ ನಾನು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಿ ನಾನು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಸೊ ನಾನು ತಗೊಂಡಿದ್ದ ಡಿಸಿಷನ್ ಇಂದ ಏನೇನು ಒಳ್ಳೇದಾಯ್ತು, ಏನೇನ್ ಮೇಲೆ ನೆಗೆಟಿವ್ ಪರಿಣಾಮ ಬೀಳ್ತು ಅನ್ನೋದು ನಾನು ಸ್ಟಡಿ ಮಾಡಿ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನಾನು ತಗೊಂಡಿದ್ದ ಡಿಸಿಷನ್ ಇಂದ ಒಳ್ಳೇದಕ್ಕಿಂತ ನೆಗೆಟಿವ್ ಇಫೆಕ್ಟ್ಸೇ ಜಾಸ್ತಿ ಆಗಿದೆ ಅಂದ್ಮೇಲೆ ನಾನು ಇನ್ನೊಂದ್ಸತಿ ನನ್ನ ಡಿಸಿಷನ್ ಮೇಲೆ ಗಮನ ಕೊಡ್ಬೇಕಾಗತ್ತೆ, ನನ್ನ ಡಿಸಿಷನ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಡಿಸಿಷನ್ ತಗೊಂಡೆ ಅಂತ ಹೇಳಿ ಏನ್ ಬೇಕಾದಾಗ್ಲಿ ಅಂತ ಹೇಳಿ ಕುತ್ಕೊಳಕ್ ಬರಲ್ಲ. ಡಿಸಿಷನ್ ತಗೊಂಡ್ ಆದ್ಮೇಲೆ
ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ, ಯಾವ ರೀತಿ ಅದರಿಂದ ಏನ್ ಪರಿಣಾಮ ಬೀಳ್ತಾ ಇದೆ ಬಿಸ್ನೆಸ್ ಮೇಲೆ ಅನ್ನೋದು ನಾನು ಯೋಚನೆ ಮಾಡಿ, ಅದು ಸರಿ ಇದ್ರೆ ಕಂಟಿನ್ಯೂ ಮಾಡಬೇಕು, ಇಲ್ಲ ಅಂತ ಅಂದ್ರೆ ನನ್ನ ಡಿಸಿಷನ್ ಅನ್ನ ನಾನು ಆಲ್ಟರ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದಿ ವೇರಿಯಸ್ ಫೀಚರ್ಸ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ಒಂದು ಡಿಸಿಷನ್ ಮೇಕಿಂಗ್ ಅಂತಂದ್ರೆ ಒಂದಿಷ್ಟು ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್ ಗಳಿರುತ್ತೆ, ಆಪ್ಷನ್ಸ್ ಗಳಿರುತ್ತೆ. ಅದರಿಂದ ನಾನು ಒಂದು ಸೂಟೇಬಲ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಆ ಸೆಲೆಕ್ಟ್ ಮಾಡುವಾಗ ವಿ ಆರ್ ಕಮಿಂಗ್ ಥ್ರೂ ದಿಸ್ ಫೀಚರ್ಸ್. ಸೊ ಈ ಫೀಚರ್ಸ್ ಅನ್ನ ನಾವು ನೋಡ್ತೀವಿ. ಯಾವುದು ರ್ಯಾಷನಲ್ ಥಿಂಕಿಂಗ್, ಯೋಚನೆ ಮಾಡಿ ಪಾಸಿಟಿವ್ ನೆಗೆಟಿವ್ ಎಲ್ಲನ್ನ ಗಮನದಲ್ಲಿ ತಗೊಂಡು ನಾವು ಡಿಸಿಷನ್ ತಗೋಬೇಕಾಗತ್ತೆ. ಹಾಗೆ ಡಿಸಿಷನ್ ಮೇಕಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಇವತ್ತೊಂದು ಡಿಸಿಷನ್ ತಗೊಂಡೆ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಮತ್ತೊಂದು ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇರುತ್ತೆ. ಯಾಕಂದ್ರೆ ಡಿಸಿಷನ್ ಆನ್ ಗೋಯಿಂಗ್ ಕಂಟಿನ್ಯೂಸ್ ಪ್ರೊಸೆಸ್. ಸೊ ಸೆಲೆಕ್ಟಿವ್ 4-5 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ನಾನು ಸೆಲೆಕ್ಟ್ ಮಾಡೋದಕ್ಕೆ ಡಿಸಿಷನ್ ಮೇಕಿಂಗ್ ಅಂತಾರೆ. ಪ್ರತಿಯೊಂದು ಡಿಸಿಷನ್ ಮೇಕಿಂಗಿಗೆ ಒಂದು ಪರ್ಪಸ್ ಅನ್ನೋದಿರುತ್ತೆ, ಆಬ್ಜೆಕ್ಟಿವ್ ಅನ್ನೋದಿರುತ್ತೆ. ನಾನು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀನಿ ಅದು ನನ್ನ ಉದ್ದೇಶನ ಪೂರೈಸ್ತಿರ್ಬೇಕು. ಸೊ ಅಂತ ಡಿಸಿಷನ್ ಅನ್ನ ನಾನು ಮಾಡ್ತೀನಿ. ಯೂಶುವಲಿ ಡಿಸಿಷನ್ ಪಾಸಿಟಿವ್ ಆಗಿರುತ್ತೆ, ಏನನ್ನ ಮಾಡಬೇಕು ಅನ್ನೋದ್ರ ಡಿಸಿಷನ್ ಇರುತ್ತೆ. ದೆನ್ ಒಂದ್ಸತಿ ನಾನು ಆರಿಸಿದ್ರೆ ಅದಕ್ಕೆ ನಾನು ಕಮಿಟ್ ಆಗಿರ್ಬೇಕು, ಅದನ್ನೇ ಪರಿಪೂರ್ಣವಾಗಿ ಒಪ್ಕೊಂಡು ಅದಕ್ಕೆ 100% ನನ್ನ ರಿಸಲ್ಟ್ ಅನ್ನ ನಾನು ಕೊಡ್ಬೇಕಾಗತ್ತೆ. ಆದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ತಗೊಂಡಿರೋ ಡಿಸಿಷನ್ಸ್ ಫೇಲ್ ಆಗ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗಿರ್ಬೋದು. ಆವಾಗ ಇವ್ಯಾಲ್ಯೂಯೇಟ್ ಮಾಡಿ ನನ್ನ ಡಿಸಿಷನ್ ಅನ್ನ ನಾನು ಚೇಂಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ಅಂತಂದ್ರೆ ಚೇಂಜ್ ಮಾಡಿ ಮುಂದೆ ಹೋಗ್ಬೇಕಾಗತ್ತೆ. ಸೊ ದೀಸ್ ಆರ್ ದಿ features of decision making. Now coming to the next one, decision making process. So ಒಂದು ಡಿಸಿಷನ್ ತಗೊಂತೀವಿ ಅಂತಂದ್ರೆ ಅದ್ರ ಪ್ರೊಸೆಸ್ ಹೇಗಿರುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಎಸ್ಟಾಬ್ಲಿಷಿಂಗ್ ಆಬ್ಜೆಕ್ಟಿವ್. ಮೊದಲು ನಾನು ಏನೇ ಡಿಸಿಷನ್ ತಗೋಬೇಕು ಅಂತಂದ್ರೆ, ನಿರ್ಣಯನ ತಗೋಬೇಕು ಅಂತಂದ್ರೆ, ಈ ನಿರ್ಣಯ ತಗೊಳ್ಳೋದ್ರಲ್ಲಿ ನನ್ನ ಉದ್ದೇಶ ಏನಿದೆ ಅನ್ನೋದು ಕ್ಲಾರಿಟಿ ನನ್ನ ಹತ್ರ ಇರಬೇಕು. ಸೊ ಈ ಡಿಸಿಷನ್ ಆಮೇಲೆ ಮಾಡೋದು, ಮೊದಲು ಈ ಡಿಸಿಷನ್ ಇಂದ ನನ್ನ ಉದ್ದೇಶ ಏನಿದೆ ಅದನ್ನ ನಾನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನ್ ಸಮಸ್ಯೆ ಬರುತ್ತೆ ಅನ್ನೋದು ಸೆಕೆಂಡ್ ಸ್ಟೆಪ್. ಸೊ ನನ್ನ ಉದ್ದೇಶ ಇದೆ, ಅದಕ್ಕೆ ಏನ್ ಅಡ್ಡ ಬರುತ್ತೆ, ಏನ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಅನ್ನೋದು ಸೆಕೆಂಡ್ ಸ್ಟೆಪ್. ಯಾಕಂದ್ರೆ ಪ್ರಾಬ್ಲಮ್, ನಂಗೆ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡ್ರೆ ನಾನು ಅದ್ರ ಸೊಲ್ಯೂಷನ್ ತೆಗಿಬಹುದು. ಪ್ರಾಬ್ಲಮೇ ನನ್ಗೇನು ಅಂತ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಡಿಸಿಷನ್ ತಗೊಳ್ಳೋದು, ಸೊಲ್ಯೂಷನ್ ತೆಗಿಯೋದು ಪ್ರಶ್ನೆನೇ ಬರಲ್ಲ. ಸೊ ಹಾಗಾಗಿ ನನ್ನ ಉದ್ದೇಶ ಏನು, ನನ್ನ ಕಂಪ್ನಿ ಉದ್ದೇಶ ಏನು, ನನ್ನ ಬಿಸ್ನೆಸ್ ಉದ್ದೇಶ ಏನು. ಸೆಕೆಂಡ್, ಸಮಸ್ಯೆ ಎಲ್ಲಿ ಬಂದಿದೆ ಅನ್ನೋದು ತಿಳ್ಕೊಳ್ಬೇಕು. ಸಮಸ್ಯೆ ಎಲ್ಲಿ ಬಂದಿದೆ ಅಂತ ತಿಳ್ಕೊಂಡ್ಮೇಲೆ ಅದನ್ನ ಬಗೆಹರಿಸೋದಕ್ಕೆ ಯಾವ್ಯಾವ ದಾರಿಗಳಿದೆ, ದಟ್ ಈಸ್ ದ ಥರ್ಡ್ ಸ್ಟೆಪ್. ಐಡೆಂಟಿಫೈಯಿಂಗ್ ಪಾಸಿಬಲ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್. ಸೊ ನಾನು ಇದನ್ನ ಥರ್ಡ್ ಸ್ಟೆಪ್ ಅಲ್ಲಿ ನಾನು ಹಾಕೋಬೇಕು. ಸೊ ಫಸ್ಟ್ ಏನ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಅಥವಾ ನನ್ನ ಉದ್ದೇಶ ಏನು ಅಂತ ನಾನು ತಿಳ್ಕೋಬೇಕು. ಇಲ್ಲಿ ಏನ್ ಸಮಸ್ಯೆ ಬಂದಿದೆ ಅನ್ನೋದು ಸೆಕೆಂಡ್ ಸ್ಟೆಪ್. ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಏನೇನ್ ದಾರಿ ಇದೆ, ಏನೇನ್ ಆಪ್ಷನ್ಸ್ ಇದೆ, ಏನೇನ್ ಆಲ್ಟರ್ನೇಟಿವ್ಸ್ ಇದೆ ಅಂತ ತಿಳ್ಕೊಳ್ಳೋದು ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಇಂದ ನಾನು ಫೋರ್ತ್ ಸ್ಟೆಪ್ ಹೋದಾಗ, ಫೋರ್ತ್ ಸ್ಟೆಪ್ ಇಸ್ ಟಾಕಿಂಗ್ ಅಬೌಟ್ ಇವ್ಯಾಲ್ಯೂಯೇಷನ್. ಸೊ ಎಷ್ಟುಕೊಂಡು ಆಪ್ಷನ್ಸ್ಗಳಿದೆ, ಪ್ರತಿ ಆಪ್ಷನ್ ಬಗ್ಗೆ ನಾನು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಯೋಚನೆ ಮಾಡಬೇಕು. ಸಪೋಸ್ ನನ್ನ ಹತ್ರ 3 ಆಪ್ಷನ್ಗಳಿದೆ. ಸೊ ಈಗ ಲೆಟ್ಸ್ ಟೇಕ್ ಫಾರ್ ಅನ್ ಎಕ್ಸಾಂಪಲ್. ಓಕೆ, ನನ್ನ ಹತ್ರ 3 ಆಪ್ಷನ್ ಇದೆ. 3 ಆಪ್ಷನ್ ಅಂದ್ರೆ ಎ, ಬಿ, ಸಿ. ನಾನು ಫಸ್ಟ್ ಎ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು. ಎ ನಾನು ಆರಿಸ್ಕೊಂಡ್ರೆ ಇದರಿಂದ ನನಗೆ ಬೆನಿಫಿಟ್ ಏನು, ಪ್ರಾಬ್ಲಮ್ಸ್ ಏನು. ಬಿ ನ ಸೆಲೆಕ್ಟ್ ಮಾಡಿದ್ರೆ ಬೆನಿಫಿಟ್ಸ್ ಏನು, ಪ್ರಾಬ್ಲಮ್ಸ್ ಏನು. ಸಿ ನ ಸೆಲೆಕ್ಟ್ ಮಾಡಿದ್ರೆ ಬೆನಿಫಿಟ್ಸ್ ಏನು, ಪ್ರಾಬ್ಲಮ್ಸ್ ಏನು. ನಾನು ಬೆನಿಫಿಟ್ ಏನು, ಪ್ರಾಬ್ಲಮ್ಸ್ ಏನು ಅಂತ ಹೇಳುವಾಗ ನಾನು ಬರೀ ನನ್ನದಷ್ಟೇ ತಗೋಬಾರ್ದು. ನಾವೇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಸ್ಟಡಿ ಮಾಡಿದ್ವಲ್ಲ, ಪೆಸ್ಟ್ ಅನಾಲಿಸಿಸ್, ಪೊಲಿಟಿಕಲ್, ಎಕನಾಮಿಕ್, ಲೀಗಲ್, ಸೋಷಿಯಲ್ ಫ್ಯಾಕ್ಟರ್ಸ್, ಇವನ್ನೆಲ್ಲಾನು ಗಣನೆಗೆ ತಗೋಬೇಕು. ಎ ಅನ್ನ ಆರಿಸಿದ್ರೆ ಇದ್ರ ಮೇಲೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೇಲೆ ಏನ್ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚೇಂಜ್ ಆಯ್ತು ಅಂತಂದ್ರೆ ಅದ್ರ ಇಂಪ್ಯಾಕ್ಟ್ ನನ್ನ ಬಿಸ್ನೆಸ್ ಮೇಲೆ ಬೀಳುತ್ತೆ. ಸೊ ಪ್ರತಿಯೊಂದು ಆಪ್ಷನ್ನಲ್ಲಿ ನಾವು ಈ ಪೆಸ್ಟ್ ಅನಾಲಿಸಿಸ್ ಅನ್ನ ಮಾಡಲೇಬೇಕು.
ಸೊ ಪೊಲಿಟಿಕಲಿ ಏನ್ ಪ್ರಾಬ್ಲಮ್ ಆಗ್ಬೋದು, ಲೀಗಲಿ ಏನ್ ಪ್ರಾಬ್ಲಮ್ ಆಗ್ಬೋದು, ಸೋಷಿಯಲಿ ಏನ್ ಪ್ರಾಬ್ಲಮ್ ಆಗ್ಬೋದು, ಟೆಕ್ನಾಲಜಿಕಲಿ ಏನ್ ಪ್ರಾಬ್ಲಮ್ ಆಗ್ಬೋದು, ಇವೆಲ್ಲ ಕರೆಕ್ಟ್ ಇದೆ ಅಂದ್ಮೇಲೆ ನನ್ನ ಬಿಸ್ನೆಸ್ ಅಲ್ಲಿ ಏನಾದ್ರೂ ಇದು ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಾ. ಸೊ ಇಂಟರ್ನಲ್ ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್ ಅನ್ನ ಪ್ರತಿಯೊಂದು ಆಪ್ಷನ್ಗೆ ನಾನು ಮಾಡಬೇಕು. ಈಗ ಬರೀ ಏದಾಯ್ತು, ಅದೇ ರೀತಿ ನಾನು ಬಿಗ್ ಮಾಡಬೇಕು. ಆಪ್ಷನ್ ಬಿ ಅಲ್ಲಿ ಏನ್ ಪ್ರಾಬ್ಲಮ್ ಆಗತ್ತೆ, ಸೊ ವಾಟ್ ಇಂಪ್ಯಾಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ಮೈ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಪೆಸ್ಟ್ ಅನಾಲಿಸಿಸ್ ಆಪ್ಷನ್ ಬಿ ಮಾಡ್ತೀನಿ ಈಗ, ಇಂಟರ್ನಲ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್. ಅದೇ ರೀತಿ ಸಿಗ್ ಮಾಡ್ತೀನಿ. ಸೊ ಯಾವಾಗ ನಾನು ಪ್ರತಿಯೊಂದು ಆಪ್ಷನ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದ್ರದ್ದು ಇಂಪ್ಯಾಕ್ಟ್ ನನ್ನ ಬಿಸ್ನೆಸ್ ಮೇಲೆ ಏನ್ ಬೀಳತ್ತೆ ಅಂತ ನಾನು ತಿಳ್ಕೊಂಡ್ಮೇಲೆನೆ ಯಾವುದು ನಾನು ಆರಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಅವಾಗವರೆಗೂ ನನಗೆ ಕಂಪ್ಲೀಟ್ ನಾನು ಪ್ರತಿಯೊಂದ್ರದ್ದು ಕಂಪ್ಲೀಟ್ ಸ್ಟಡಿ ಮಾಡಲಿಲ್ಲ ಅಂತಂದ್ರೆ ನನಗೆ ಕಂಪ್ಲೀಟ್ ಪಿಕ್ಚರ್ ಸಿಗಲ್ಲ, ಯಾವುದನ್ನ ನಾನು ಆರಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ. ಹಾಗಾಗಿ 3 ದಾರಿ ಇದೆ ಅಂತಂದ್ರೆ 3 ದಾರಿ ಬಗ್ಗೆ ನಾನು ಚೆನ್ನಾಗಿ ಎನ್ಕ್ವೈರಿ ಮಾಡಿಕೊಂಡು ಅದರದ್ದು ಇಂಪ್ಯಾಕ್ಟ್ ಏನಾಗತ್ತೆ ಅಂತ ತಿಳ್ಕೊಂಡು, ಈಗ 3ರದ್ದು ನನ್ಗೆ ಗೊತ್ತಾಯ್ತು. 3ರದ್ದು ಗೊತ್ತಾದ್ಮೇಲೆ 3ರದ್ದು ನಾನು ಕಂಪೇರ್ ಮಾಡಿ ಈಗ ಒಂದನ್ನ ಅದರಿಂದ ಆರಿಸ್ಕೋಬೇಕು. ದಿಸ್ ಇಸ್ 4th ಸ್ಟೆಪ್. ಸೊ 4th ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಎಷ್ಟು ಆಪ್ಷನ್ಸ್ ಗಳ ಇದ್ವಲ್ಲ ಅವು ಅಷ್ಟರದ್ದು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ, ಪೆಸ್ಟ್ ಅನಾಲಿಸಿಸ್ ಮಾಡಿದ್ವಿ, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಇಂಪ್ಯಾಕ್ಟ್ ಅನ್ನ ಸ್ಟಡಿ ಮಾಡಿ ಅವಷ್ಟು ಆಪ್ಷನ್ಸ್ ಗಳಿಂದ ಒಂದು ಯಾವ್ದು ಬೆಸ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿದ್ವಿ. 4th ಸ್ಟೆಪ್. ಈಗ 5th ಸ್ಟೆಪ್ ಏನು ಅಂತಂದ್ರೆ, ಸೆಲೆಕ್ಟ್ ಮಾಡಿದ ಮೇಲೆ ಅದನ್ನ ನಾನು ಆಚರಣೆಗೆ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಬಿಸ್ನೆಸ್ ಅಲ್ಲಿ. ಸೊ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಇದರಿಂದ ಏನೇನ್ ಬದಲಾವಣೆಗಳಾಯ್ತು ಬಿಸ್ನೆಸ್ ಅಲ್ಲಿ. ಕೆಲವೊಂದ್ಸತಿ ಒಳ್ಳೆ ಬದಲಾವಣೆಗಳಾಗತ್ತೆ, ಒಂದೊಂದ್ಸತಿ ಏನಾಗೋಗುತ್ತೆ ನೆಗೆಟಿವ್ ಇಂಪ್ಯಾಕ್ಟು ಆಗೋಗುತ್ತೆ. ಸೊ ಈ ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ ಇದಕ್ಕೆ ಏನ್ ಕಾರಣ, ಇದಕ್ಕೆ ಹೇಗೆ ಸರಿ ಮಾಡ್ಬೋದು ಅಂತ ನಾವು ಆವಾಗ ಇದನ್ನ ಚೆಕ್ ಫೀಡ್ಬ್ಯಾಕ್ ತಗೋತಾ ಇರಬೇಕು. ಸೊ ಈ ರೀತಿ ನಾವು ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ 5 ಸ್ಟೆಪ್ಗಳು ಇರುತ್ತೆ. ಸೊ ಜಸ್ಟ್ ಲೆಟ್ ಅಸ್ ಟೇಕ್ ಫಾರ್ ಅನ್ ಎಕ್ಸಾಂಪಲ್. ಈಗ ಒಂದು ಸಮಸ್ಯೆ ಬಂದಿದೆ ಅಂತ ಅನ್ಕೊಳ್ಳಿ. ಏನು ಅಂತಂದ್ರೆ, ಈಗ ಬಿಸ್ನೆಸ್ ತನ್ನ ಗೂಡ್ಸ್ ಅನ್ನ ಇಡೀ ಇಂಡಿಯಾಗೆ ಗೂಡ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸೊ ನಮ್ಮ ಇಲ್ಲಿ ಫಸ್ಟ್ ಸ್ಟೆಪ್ ಆಬ್ಜೆಕ್ಟಿವ್ ಏನು, ಇಡೀ ಇಂಡಿಯಾಗೆ ಇಡೀ ದೇಶಕ್ಕೆ ಗೂಡ್ಸ್ ಗಳನ್ನ ಸಪ್ಲೈ ಮಾಡೋದು. ಸೊ ಇದು ನಮ್ಮ ಆಬ್ಜೆಕ್ಟಿವ್. ಇಲ್ಲಿ ಸಮಸ್ಯೆ ಏನು, ಯಾವ ರೀತಿ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು, ಯಾರ ಮುಖಾಂತರ ಅದು ಹೋಗ್ಬೇಕು. ಯಾಕಂದ್ರೆ ನಮ್ಮ ಬಿಸ್ನೆಸ್ ಇರೋದು ಒಂದು ಸ್ಟೇಟ್ ಅಲ್ಲಿ, ಆದ್ರೆ ಇಂಡಿಯಾದಲ್ಲಿ ಎಷ್ಟೊಂದು ಸ್ಟೇಟ್ಸ್ ಇದೆ, ಅಲ್ಲೆಲ್ಲ ನಮ್ಮ ಪ್ರಾಡಕ್ಟ್ಸ್ ಅನ್ನ ಹೋಗ್ಬೇಕು. ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಬಂದಿದೆ. ಓಕೆ, ಸೊ ನಮ್ಮ ಮೇನ್ ಪ್ರಾಬ್ಲಮ್ ಏನು, ಡಿಸ್ಟ್ರಿಬ್ಯೂಷನ್. ಸೊ ಈಗ ಇದಕ್ಕೆ ಏನೇನ್ ಸೊಲ್ಯೂಷನ್ ಇದೆ ಅನ್ನೋದು 3rd ಸ್ಟೆಪ್. ಸೊ ಫಸ್ಟ್ ಆಬ್ಜೆಕ್ಟಿವ್ ಏನು, ಐ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿ ಗೂಡ್ಸ್ ಟು ಆಲ್ ಓವರ್ ಇಂಡಿಯಾ, ಇದು ನನ್ನ ಆಬ್ಜೆಕ್ಟಿವ್. ಸೆಕೆಂಡ್ ಪ್ರಾಬ್ಲಮ್ ಇದೆ, ಇಲ್ಲಿ ಏನ್ ಪ್ರಾಬ್ಲಮ್ ಇದೆ, ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಇದೆ. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ನನ್ನ ಪ್ರಾಬ್ಲಮ್ ಏನಿದೆ ಅನ್ನೋದು ನಾನು ಮೊದಲು ಐಡೆಂಟಿಫೈ ಮಾಡಬೇಕು. 3rd, ಈಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಏನೇನು ಆಲ್ಟರ್ನೇಟಿವ್ಸ್ ಇದೆ. ಸೊ ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ಅನ್ನ ನಾನು ಸ್ಟಡಿ ಮಾಡ್ತೀನಿ. ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಹೋಗ್ಬೇಕು ಅಥವಾ ಇಂಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಹೋಗ್ಬೇಕು, ಆನ್ಲೈನ್ ಹೋಗ್ಬೇಕು. ಸೊ ಇವಿಷ್ಟು ನನ್ನ ಹತ್ರ ಆಲ್ಟರ್ನೇಟಿವ್ಸ್ ಅನ್ನ ನಾನು ಐಡೆಂಟಿಫೈ ಮಾಡ್ತೀನಿ. ಸೊ ಆಲ್ಟರ್ನೇಟಿವ್ ಅನ್ನ 3rd ಸ್ಟೆಪ್ ಅಲ್ಲಿ ನಾನು ಐಡೆಂಟಿಫೈ ಮಾಡ್ತೀನಿ. ಓಕೆ, ನನ್ನ ಹತ್ರ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಪ್ಷನ್ ಇದೆ, ಇಂಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಪ್ಷನ್ ಇದೆ, ಅಥವಾ ಆನ್ಲೈನ್ ಮೂಲಕ ನಾನು ಡಿಸ್ಟ್ರಿಬ್ಯೂಟ್ ಮಾಡುವಂತ ಬಿಸ್ನೆಸ್ ಮಾಡುವಂತ ಇಡೀ ಇಂಡಿಯಾಗೇನು ನಾನು ಇಂಡಿಯಾ ಹೊರಗೂ ಕೂಡ ರೀಚ್ ಆಗ್ಬೋದು. ಇದು ನನ್ನ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್. ಈ 3 ಆಪ್ಷನ್ ಅನ್ನ ನಾನು ಐಡೆಂಟಿಫೈ ಮಾಡಿದೆ. ಇದು 3rd ಸ್ಟೆಪ್ ಅಲ್ಲಿ ಆಯ್ತು. ಈಗ 4th ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಪ್ರತಿಯೊಂದು ಆಪ್ಷನ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀನಿ. ಸೊ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ನನ್ನಿಂದ ಡೈರೆಕ್ಟ್ ಕಸ್ಟಮರ್ಸ್ಗೆ ಗೂಡ್ಸ್ ಅನ್ನ ತಲುಪಿಸೋದು. ಇದರದ್ದು ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನು ಅಂತ ನಾನು ತಿಳ್ಕೊಬೇಕು. ಪಾಸಿಟಿವ್ ಪಾಯಿಂಟ್ಸ್, ಇಲ್ಲಿ ಯಾರು ಮಿಡಲ್ ಮ್ಯಾನ್ ಬರಲ್ಲ, ಯಾರಿಗೂ ನಾನು ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸೇಲ್ ಮಾಡೋದ್ರಿಂದ ನನಗೂ ಲಾಭ ಆಗತ್ತೆ, ಕಸ್ಟಮರ್ಗೂ ಕೂಡ ಕಮ್ಮಿ ಬೆಲೆಗೆ ಗೂಡ್ಸ್ ಅನ್ನ ಸಿಗತ್ತೆ. ಆದ್ರೆ ನೆಗೆಟಿವ್ ಪಾಯಿಂಟ್ಸ್ ಏನು, ನಾನು ಇಲ್ಲಿದ್ದು ಇಡೀ ದೇಶದಲ್ಲಿ ಇರುವಂತ ಕಸ್ಟಮರ್ಸ್ಗೆ ಡೈರೆಕ್ಟ್ ನಾನೇ ಸೇಲ್ ಮಾಡಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಾ ಕಡೆ ಹೋಗಿ ಗೂಡ್ಸ್ ನ ಸಪ್ಲೈ ಮಾಡೋದಕ್ಕೆ ಆಗಲ್ಲ.
ಎಲ್ಲ ಕಡೆ ನಾನು ರೀಚ್ ಮಾಡಕ್ಕೆ ಆಗಲ್ಲ. ಇದು ಫಸ್ಟ್ ಆಪ್ಷನ್ ಇನ ಪಾಸಿಟಿವ್ ಮತ್ತೆ ನೆಗೆಟಿವ್ ಪಾಯಿಂಟ್ಸ್. ಸೆಕೆಂಡ್ ಆಪ್ಷನ್ ಏನು? ಇಂಡೈರೆಕ್ಟ್ ಅಂತಂದ್ರೆ ನಡುವೆ ಹೋಲ್ಸೇಲರ್, ರಿಟೇಲರ್ಸ್ ಇವ್ರುಗಳ ಸಹಾಯ ತಗೊಂಡು ಸೊ ನಾನು ಬಿಸ್ನೆಸ್ ಅನ್ನ ಎಲ್ಲಾ ಕಡೆ ಎಕ್ಸ್ಟೆಂಡ್ ಮಾಡ್ಬೋದು, ನನ್ನ ಪ್ರಾಡಕ್ಟ್ಸ್ ಎಲ್ಲಾ ಕಡೆ ಸಿಗೋ ಹಾಗೆ ನಾನು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹೋಲ್ಸೇಲರ್, ನಾನು ಹೋಲ್ಸೇಲರಿಗೆ ಸೇಲ್ ಮಾಡ್ತೀನಿ, ಹೋಲ್ಸೇಲರ್ ರಿಟೇಲರಿಗೆ ಸೇಲ್ ಮಾಡ್ತಾನೆ, ರಿಟೇಲರ್ ತನ್ನ ಅಂಗಡಿಗಳ ಮುಖಾಂತರ ಕಸ್ಟಮರ್ಸ್ಗಳಿಗೆ ರೀಚ್ ಆಗ್ತಾನೆ. ಈ ರೀತಿ ಮಾಡೋದ್ರಿಂದ ನಾನು ಬರೀ ಹೋಲ್ಸೇಲರ್ ಅನ್ನ ಹುಡುಕಿದ್ರೆ ಸಾಕು, ಹೋಲ್ಸೇಲರ್ ರಿಟೇಲರ್ ಅನ್ನ ಹುಡ್ಕೊಂತಾನೆ, ರಿಟೇಲರ್ ಕಸ್ಟಮರ್ಸ್ ಗಳಿಗೆ ಹುಡ್ಕೊಂತಾನೆ. ಈ ರೀತಿ ನಾನು ಇಡೀ ಇಂಡಿಯಾದಲ್ಲಿ ನನ್ನ ಗೂಡ್ಸ್ ಅನ್ನ ಸಿಗೋ ಹಾಗೆ ಮಾಡ್ಬೋದು. ಇದು ಪಾಸಿಟಿವ್, ಯಾಕಂದ್ರೆ ನನ್ಗೆ ಎಲ್ಲಾ ಕಡೆ ಹೋಗಕ್ಕಾಗಲ್ಲ, ಆದ್ರೆ ಹೋಲ್ಸೇಲರ್ ಎಲ್ಲಾ ಕಡೆ ಇರ್ತಾರೆ. ಆ ಹೋಲ್ಸೇಲರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಗೂಡ್ಸ್ ಅನ್ನ ಸಪ್ಲೈ ಮಾಡಿಬಿಟ್ರೆ ನಾನು ಈಸಿಯಾಗಿ ಎಲ್ಲಾ ಕಡೆ ರೀಚ್ ಆಗ್ತೀನಿ. ಆದ್ರೆ ನೆಗೆಟಿವ್ ಪಾಯಿಂಟ್ ಏನು? ಅವರು ಸುಮ್ಮನೆ ಕೆಲಸ ಮಾಡಲ್ಲ, ಅವ್ರಿಗೆ ಕಮಿಷನ್ ಕೊಡಬೇಕಾಗತ್ತೆ. ಹೋಲ್ಸೇಲರ್ಗೆ ಕಮಿಷನ್ ಕೊಡಬೇಕಾಗತ್ತೆ, ಹೋಲ್ಸೇಲರ್ ರಿಟೇಲರ್ಗೆ ಕೊಡಬೇಕಾಗತ್ತೆ. ರಿಟೇಲರ್ ಏನ್ ಮಾಡ್ತಾನೆ? ಕಸ್ಟಮರ್ ಕಡೆಯಿಂದ ತಂದ ಪ್ರಾಫಿಟ್ ಅನ್ನ ಕ್ಲೇಮ್ ಮಾಡಿ ಪ್ರೈಸ್ ಜಾಸ್ತಿ ಆಗೋಗುತ್ತೆ. ಸೊ ಬೆಲೆ ಜಾಸ್ತಿ ಆಗೋದ್ರ ಅಂತಂದ್ರೆ ಕಸ್ಟಮರ್ ನನ್ನ ಪ್ರಾಡಕ್ಟ್ ತಗೊಳ್ಳೋ ಬದಲು ಇನ್ನೊಬ್ರು ಯಾರು ಮಾರ್ಕೆಟ್ ಅಲ್ಲಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ ಅವ್ರ ಕಡೆಯಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಮಿಡಲ್ ಮೆನ್ ಬಂದಿರೋದ್ರಿಂದ ಪ್ರಾಫಿಟ್ ನನಗೆ ಕಮ್ಮಿ ಆಗುತ್ತೆ, ಪ್ಲಸ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಮುಂದೆ ಹೋಗ್ತಾ ಹೋಗುತ್ತೆ ಆ ಪ್ರಾಡಕ್ಟಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ಕಸ್ಟಮರ್ಸ್ ನನ್ನ ಪ್ರಾಡಕ್ಟ್ ಇಂದ ಬೇರೆ ಪ್ರಾಡಕ್ಟ್ಗೆ ಶಿಫ್ಟ್ ಆಗ್ಬಿಡ್ತಾರೆ. ಇದು ಪಾಸಿಟಿವ್, ನೆಗೆಟಿವ್. ನಾವು ಥರ್ಡ್ ಆಪ್ಷನ್ ಏನು? ಆನ್ಲೈನ್ ಮಾಡೋದು. ಸೊ ಇವತ್ತಿನ ಕಾಲದಲ್ಲಿ ಎಷ್ಟೊಂದು ಬಿಸ್ನೆಸ್ಗಳು ಆನ್ಲೈನ್ ಮುಖಾಂತರ ನಡೀತಾ ಇದೆ. ನಾವು ಅಮೆಝಾನ್ ನೋಡ್ತೀವಿ, ಫ್ಲಿಪ್ಕಾರ್ಟ್ ನೋಡ್ತೀವಿ, ಗೋಡ್ಯಾಡಿ ನೋಡ್ತೀವಿ. ಸೊ ಗೋಡ್ಯಾಡಿಯಲ್ಲಿ ನನ್ನ ಬಿಸ್ನೆಸ್ ಅನ್ನ ನಾನು ಆನ್ಲೈನ್ ಅಲ್ಲಿ ಹಾಕಿ ಅಲ್ಲಿ ಸೇಲ್ ಮಾಡ್ಬೋದು. ಸೊ ಈ ರೀತಿ ಆನ್ಲೈನ್ ಆಪ್ಷನ್ಸ್ ಗಳಿದೆ. ಸೊ ಆನ್ಲೈನ್ ಅಲ್ಲಿ ನನ್ನ ಪಾಸಿಟಿವ್ ಏನು, ನೆಗೆಟಿವ್ ಏನು ಅಂತ ನೋಡ್ಬೇಕು. ಸೊ ಪಾಸಿಟಿವ್ ಆಪ್ಷನ್ ಏನು? ಅಂಗಡಿ ತೆಗಿಯೋ ಅವಶ್ಯಕತೆನೇ ಇಲ್ಲ, ಎಲ್ಲ ಆನ್ಲೈನ್ ನಡೆಯುತ್ತೆ. ಡೈರೆಕ್ಟ್ ಆಗಿ ಕಸ್ಟಮರ್ ಎಲ್ಲಿ ಬೇಕಾದಿಂದನೂ ಆರ್ಡರ್ ಮಾಡ್ಬೋದು, ನಾನು ಸಪ್ಲೈ ಮಾಡ್ಬಿಡ್ತೀನಿ. ಯಾಕಂತಂದ್ರೆ ಐ ಆಮ್ ಚಾರ್ಜಿಂಗ್ ಇವನ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅವರು ಅದು ಕೂಡ ಕಸ್ಟಮರೇ ಕೊಡ್ತಾರೆ. ಸೊ ಹಾಗಾಗಿ ಯಾವುದೇ ಮೂಲೆಯಲ್ಲಿದ್ರು, ದೇಶದ ಯಾವುದೇ ಮೂಲೆಯಲ್ಲಿದ್ರು ನಾನು ಅಲ್ಲಿ ಗೂಡ್ಸ್ ಅನ್ನ ಸಪ್ಲೈ ಮಾಡ್ಬೋದು, ಅಲ್ಲಿ ನಾನು ಕಸ್ಟಮರಿಗೆ ರೀಚ್ ಆಗ್ಬೋದು. ನೆಗೆಟಿವ್ ಪಾಯಿಂಟ್ ಏನು ಇಲ್ಲಿ ಅಂತಂದ್ರೆ ಎಲ್ಲರೂ ಆನ್ಲೈನ್ ಮೂಲಕನೇ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಪ್ರಾಡಕ್ಟ್ ನೋಡಕ್ಕೆ ಸಿಗೋದೇ ಇಲ್ಲ. ನೀವೀಗ ಅಂಗಡಿಗೆ ಹೋದ್ರಿ ಅಂತಂದ್ರೆ ಪ್ರಾಡಕ್ಟ್ ಅನ್ನ ಮುಟ್ಟಿ ಅದು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಿ ತಿರುಗಿಸಿ ನೋಡ್ತೀರಿ, ಕಲರ್ ನೋಡ್ತೀರಿ, ಎಲ್ಲ ನೋಡ್ತೀರಿ. ಆದ್ರೆ ಆನ್ಲೈನ್ ಅಲ್ಲಿ ಏನಾಗತ್ತೆ, ಈ ರೀತಿ ನೀವು ಪ್ರಾಡಕ್ಟ್ ಅನ್ನ ಮುಟ್ಟಿ ಅದನ್ನ ಫೀಲ್ ಮಾಡ್ಕೊಂಡು ತಗೊಳಕ್ ಬರಲ್ಲ. ಇಮೇಜ್ ಅಷ್ಟೇ ನೋಡ್ತೀರಾ, ಫೋಟೋ ಅಷ್ಟೇ ನೋಡ್ತೀರಾ, ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಕ್ವಾಲಿಟಿ ಬಗ್ಗೆ ಗ್ಯಾರಂಟಿ ಇರಲ್ಲ, ಕಲರ್ ಗ್ಯಾರಂಟಿ ಇರಲ್ಲ. ತೋರ್ಸೋದೊಂದು ಕಲರ್ ಇರುತ್ತೆ, ಆಕ್ಚುಲಿ ಅದ್ ನಮ್ಗೆ ಬಂದಾಗ ಕಲರ್ ಬೇರೆದಿರುತ್ತೆ. ಹಾಗಾಗಿ ಇಲ್ಲಿ ಜನರು ಅಷ್ಟು ಪ್ರತಿಯೊಂದು ಪ್ರಾಡಕ್ಟಿಗೂ ಆನ್ಲೈನ್ ಹೋಗಲ್ಲ. ಕೆಲವೊಂದು ಆನ್ಲೈನ್ ಅಲ್ಲೇ ತಗೊಳ್ಳೋ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತಗೊಂಡ್ಬಿಡ್ತೀವಿ. ಆದ್ರೆ ಕೆಲವೊಂದು ಅಂದ್ರೆ ಡ್ರೆಸ್ಸಸ್ ಗಳೆಲ್ಲ ಇರ್ಬೋದು, ಬಟ್ಟೆಗಳಿರ್ಬೋದು, ಟೆಕ್ಸ್ಟೈಲ್ಸ್ ಗಳಿರ್ಬೋದು, ಕಾಸ್ಮೆಟಿಕ್ಸ್, ಇವೆಲ್ಲ ಏನಿರುತ್ತೆ ಅವು ನೋಡಿನೇ ತಗೋಬೇಕಾಗುತ್ತೆ, ಕೈಯಿಂದ ಮುಟ್ಟಿನೇ ತಗೋಬೇಕಾಗತ್ತೆ. ಅವಾಗವರೆಗೂ ನಮ್ಗೆ ಅದರದ್ದು ಕ್ವಾಲಿಟಿ ಬಗ್ಗೆ ಗೊತ್ತಾಗಲ್ಲ. ಹಾಗಾಗಿ ಈಗ ನೋಡಿ, 3 ಆಪ್ಷನ್ ಬಗ್ಗೆ ನಾನು ಏನ್ ಮಾಡಿದೆ, ಸ್ಟಡಿ ಮಾಡಿದೆ. ಪಾಸಿಟಿವ್ ಏನು, ನೆಗೆಟಿವ್ ಏನು. ಈಗ ಈ 3 ಬಗ್ಗೆನೂ ನನ್ನ ಎದುರುಗಡೆ ಇದೆ. ಯಾವ್ದನ್ನ ಸೆಲೆಕ್ಟ್ ಮಾಡಿದ್ರೆ ಏನಾಗತ್ತೆ, ಒಳ್ಳೇದು ಏನಾಗತ್ತೆ, ನೆಗೆಟಿವ್ನು ಏನಾಗತ್ತೆ ಅನ್ನೋದು ಗೊತ್ತಾಯ್ತು. ಈಗ ಈ 3ರಲ್ಲಿ ನಾನು ಬೆಸ್ಟ್ ಒಂದು ಸೆಲೆಕ್ಟ್ ಮಾಡ್ಬೇಕು, ಈಗ ನನಗೆ ಸೂಟ್ ಆಗುವಂಥದ್ದು. ಆಯ್ತು, ಆನ್ಲೈನೇ ಮಾಡ್ಬಿಟ್ರೆ ಆಯ್ತು. ಯಾಕಂತಂದ್ರೆ ಈಗ ಸದ್ಯದ ಪರಿಸ್ಥಿತಿನೂ ನಾನು ತಗೋಬೇಕಾಗತ್ತೆ. ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಕೊರೋನಾ ಪ್ಯಾಂಡಮಿಕ್ ನಡೀತಾ ಇದೆ. ಸೊ ಹಾಗಾಗಿ ಜನರು ಅಷ್ಟು ಇನ್ನೂ ಮಾರ್ಕೆಟಿಗೆ ಬರ್ತಾ ಇಲ್ಲ. ಹಾಗಾಗಿ ನಾನು ಈಗಿರೋ ಪರಿಸ್ಥಿತಿಯಲ್ಲಿ ಆನ್ಲೈನ್ ಮೂಲಕ ಬಿಸ್ನೆಸ್ ಮಾಡೋದು ಒಳ್ಳೇದು ಅಂತ ನಾನು ಡಿಸೈಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದೆಲ್ಲ ಎಲ್ಲಿ ಮಾಡಿದೆ, ನಾನು 4th ಸ್ಟೆಪ್ ಅಲ್ಲಿ ಮಾಡಿದೆ. ಪ್ರತಿಯೊಂದು ಆಪ್ಷನ್ದು ಪಾಸಿಟಿವ್ ನೆಗೆಟಿವ್ ಸ್ಟಡಿ ಮಾಡಿದೆ. ಈಗ ಅದರಿಂದ ನನಗೆ ಬೆಸ್ಟ್ ಸೂಟ್ ಆಗುವಂಥದ್ದು ನಾನು ಸೆಲೆಕ್ಟ್ ಮಾಡಿದೆ. 3 ಆಪ್ಷನ್ 3rd ಸ್ಟೆಪ್ ಅಲ್ಲಿ ಐಡೆಂಟಿಫೈ ಮಾಡಿದ್ದೆ. ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್, ಇಂಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್, ಆನ್ಲೈನ್. ಈ 3ರದ್ದು ನಾನು 4th ಸ್ಟೆಪ್ ಅಲ್ಲಿ ಸ್ಟಡಿ ಮಾಡಿದೆ. ಏನಾಗತ್ತೆ ನಾನು ಸೆಲೆಕ್ಟ್ ಮಾಡಿದ್ರೆ, ಎ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಬಿ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸಿ ಸೆಲೆಕ್ಟ್. ಇದನ್ನ ಮಾಡಿ ಒಂದು ಬೆಸ್ಟ್ ನನಗೆ ಸೂಟ್ ಆಗುವಂಥದ್ದು ಈಗ ನಾನು 4th ಸ್ಟೆಪ್ ಅಲ್ಲಿ ಸೆಲೆಕ್ಟ್ ಮಾಡಿದೆ. ದಟ್ ಈಸ್ ಆನ್ಲೈನ್ ಮುಖಾಂತರ ನಾನು ಬಿಸ್ನೆಸ್ ಅನ್ನ ಮಾಡೋದು ಅಂತ. ಈಗ 5th ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಆನ್ಲೈನ್
ಮುಖಾಂತರ ನಾನು ಮಾಡೋದಕ್ಕೆ ಏನೇನ್ ತಯಾರಿ ಮಾಡಬೇಕು ಅನ್ನೋದು ನಾನು ಮಾಡ್ತಾ ಹೋಗ್ಬೇಕಾಗತ್ತೆ. ಆಯ್ತು, ಆನ್ಲೈನ್ ಮುಖಾಂತರ ಅಂತ ನಾನು ಡಿಸೈಡ್ ಮಾಡಿದ ತಕ್ಷಣ ಸುಮ್ಮನೆ ಕೂತ್ಕೊಳಕ್ ಬರಲ್ಲ. ಸೊ ಆನ್ಲೈನ್ ಮುಖಾಂತರ ಮಾಡಬೇಕು ಅಂತಂದ್ರೆ ನನ್ಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗಬೇಕು. ನನ್ನ ಬಿಸ್ನೆಸ್ ಹೆಸರಿನಲ್ಲಿ ಒಂದು ವೆಬ್ಸೈಟ್ ಸೆಲೆಕ್ಟ್ ಆಗಬೇಕು. ಅದರಲ್ಲಿ ನಾನು ಮಾರುವಂತ ಎಲ್ಲಾ ಗೂಡ್ಸ್ ಮತ್ತೆ ಸರ್ವಿಸಸ್ ಬಗ್ಗೆ ಫೋಟೋಸ್ ಅನ್ನ ತೆಗೆದು ಅದರ ಬಗ್ಗೆ ಡೀಟೇಲ್ಸ್ ಅನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾನು ಎಲ್ಲ ತಯಾರಿಕೆ ನಾನು ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನ ಲಾ ಏನ್ ಹೇಳುತ್ತೆ, ಏನಾದ್ರೂ ರಿಸ್ಟ್ರಿಕ್ಷನ್ ಇದೆಯಾ, ಅದನ್ನ ಹೇಗ್ ಮಾಡ್ಕೋಬೇಕು, ಇದನ್ನೆಲ್ಲ ಮಾಡ್ಬೇಕು. ಮಾಡಾದ್ಮೇಲೆ ಒಂದಿಷ್ಟು ದಿನ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ. ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದು ನೋಡ್ಬೇಕು. ಆ ಸಮಸ್ಯೆನ ಹೇಗ್ ಬಗೆಹರಿಸ್ಕೋಬಹುದು, ಏನ್ ನಾ ಚೇಂಜ್ ಮಾಡಬೇಕು, ಈ ರೀತಿ ನಾನು ಫೀಡ್ಬ್ಯಾಕ್ ತಗೊಂತಾ ನನ್ನ ಡಿಸಿಷನ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ಹೌ ಬಿಸ್ನೆಸ್ ಡಿಸಿಷನ್ಸ್ ಆರ್ ಟು ಬಿ ಟೇಕನ್. ನಾವು ಇದನ್ನ ಲೈಫಲ್ಲೂ ಕೂಡ ಹಾಗೆ ಮಾಡ್ತೀವಿ. ನನ್ನ ಮೇನ್ ಉದ್ದೇಶ ಏನಪ್ಪ, ಎಲ್ಲಿ ಸಮಸ್ಯೆ ಬಂದಿದೆ, ಇದನ್ನ ಸಾಲ್ವ್ ಮಾಡೋದಕ್ಕೆ ಯಾವ್ಯಾವ ಆಪ್ಷನ್ಸ್ಗಳಿದೆ, ಪ್ರತಿಯೊಂದು ಆಪ್ಷನ್ ಇಂದ ಏನ್ ಪಾಸಿಟಿವ್ ಇದೆ, ಏನ್ ನೆಗೆಟಿವ್ ಇದೆ, ಅದರಿಂದ ನಾನು ಬೆಸ್ಟ್ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ನಾವು ಕೆಲಸ ಶುರು ಮಾಡ್ಕೊಂಡು, ಯಾಕಂತಂದ್ರೆ ಎಷ್ಟುಕೊಂಡು ಪ್ರಾಬ್ಲಮ್ಸ್ಗಳು ನಮ್ಗೆ ಗೊತ್ತಿಲ್ದಿರೋದು ಮಾಡಕ್ ಶುರು ಮಾಡಿದ್ಮೇಲೆ ಗೊತ್ತಾಗತ್ತೆ. ಹಾಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ಆ ಪ್ರಾಬ್ಲಮ್ಸ್ಗಳು ನಮ್ಗೆ ಕಾಣ್ಲಿಕ್ಕಿಲ್ಲ. ಯಾವಾಗ ನಾವು ಆಕ್ಚುಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅವಾಗ ನಮ್ಗೆ ಪ್ರಾಬ್ಲಮ್ಸ್ಗಳು ಕಾಣ್ತಾ ಹೋಗುತ್ತೆ. ಸೊ ಆ ಪ್ರಾಬ್ಲಮ್ಸ್ ಅನ್ನ ಅಲ್ಲಿ ಟ್ಯಾಕಲ್ ಮಾಡ್ತಾ ಚೇಂಜ್ ಮಾಡ್ಕೊಂತ ನಾವು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇಸ್ ದಿಸ್ ಕ್ಲಿಯರ್? ಇದು ಗೊತ್ತಾಯ್ತಾ? ಸೊ ನಾವು ಏನೇನ್ ನೋಡಿದ್ವಿ ಇವತ್ತು? ವಿ ಸ್ಟಡಿಡ್ ದಿ ಮೀನಿಂಗ್ ಆಫ್ ಡಿಸಿಷನ್ ಮೇಕಿಂಗ್, ಫೀಚರ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಮತ್ತೆ ಡಿಸಿಷನ್ ಮೇಕಿಂಗ್ process. So these are all very important concepts. Any doubts here?